ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್. ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ತಪ್ಪದೆ ಒಂದು ವಿಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ. ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ರಿಂಕು ಸಿಂಗ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇನ್ ಕೇಸ್ KKR ಏನಾದ್ರು ಈ ಬಾರಿ IPL ಮೆಗಾ ಆಕ್ಷನ್ ಆದ್ರೆ ನನ್ನ ರಿಲೀಸ್ ಮಾಡಿದ್ರೆ ನನ್ನ ಆಸೆ RCB ಗೆ ಆಡೋದು ಒಂದು ಆಸೆ ಇದೆ ಎಂದು ರಿಂಕು ಸಿಂಗ್ ಆದ್ರೆ ಹೇಳಿದ್ದಾರೆ. ಅವನ ಅಜ್ಜಿ KKR ಬಿಡೋದೇ ಡೌಟ್. KKR ಏನಾದ್ರು ರಿಂಕು ಸಿಂಗ್ ನ ಬಿಟ್ರೆ ಅವರಂತ ಮೂರ್ಖರು ಮತ್ತು ದಡ್ಡರು ಯಾರಿಲ್ಲ ಅಂತಾನೆ ಹೇಳ್ಬೇಕು. ನಮ್ಮ RCB ಗೆ ಈ ವಿಷಯ ಗೊತ್ತಿಲ್ಲ ಮತ್ತು ಗೊತ್ತಾದ್ರೆ ಒಂದ್ ಚಾನ್ಸ್ ನೋಡ್ಬೋದು ಮತ್ತು ಬೈ ಮಾಡೋಕೆ ಟ್ರೈ ಕೂಡ ಮಾಡ್ಬೋದು. ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ BCCI ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದೆ. ಈ ವರ್ಷದ IPL ಮೆಗಾ ಆಕ್ಷನ್ಗೆ ಈ ಮಂತ್ ಲಾಸ್ಟ್ ವರೆಗೂ ಚಾನ್ಸ್ ಇದೆ, ಅವಕಾಶ ಇದೆ ಮತ್ತು ಈ ಮಂತ್ ಎಂಡ್ ವರೆಗೂ ಯಾರ್ಯಾರೆಲ್ಲ ನಿಮ್ಮ ಆಟಗಾರನ ರಿಟರ್ನ್ ಮಾಡ್ಕೊಳ್ಬೇಕು ಅಂದಿದ್ರ ಅವ್ರನ್ನೆಲ್ಲ ರಿಟರ್ನ್ ಮಾಡ್ಕೊಂಡು ಲಿಸ್ಟ್ ಆದ್ರೆ ಬಿಡಿ ಮತ್ತು ಇದೇ ಲಾಸ್ಟ್ ಮಂತ್ ಎಂಡ್ ತನಕ ಆದ್ರೆ ಅವಕಾಶ ಇದೆ ಅಂದು BCCI ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದೆ. ನಿಮ್ಮ ಪ್ರಕಾರ ನಮ್ಮ RCB ತಂಡದಲ್ಲಿ ಯಾವ್ಯಾವ ಪ್ಲೇಯರ್ ಇರ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ ಅವನ ಅಜ್ಜಿ ನಮ್ಮ RCB ಅಂದ್ರೆ RCB ಗುರು. ಅವನ ಅಜ್ಜಿ RCB ಇರುವಂತ ಫ್ಯಾನ್ ಫಾಲೋವಿಂಗ್ ಯಾವ ಟೀಮ್ ಇಲ್ಲ ಅಂತಾನೆ ಹೇಳ್ಬೇಕು. ಇನ್ನು ನಮ್ಮ ಕರ್ನಾಟಕದ ಮನೀಶ್ ಪಾಂಡೆ ಆದ್ರೆ TV9 ಜೊತೆ ಮಾತಾಡಿ ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನನ್ನ ಆಸೆ ಏನಪ್ಪಾ ಅಂತಂದ್ರೆ 2009-8ರಲ್ಲಿ ಆದ್ರೆ IPL ಟೀಮ್ RCB ಆದ್ರೆ ಆಡಿದ್ದೆ ಮತ್ತು ಇದೀಗ ನಾನು ಏನಾದ್ರು ಈ ಮೆಗಾ ಆಕ್ಷನ್ ಅಲ್ಲಿ ಸೇಲ್ ಆದ್ನಪ್ಪ ಅಂತಂದ್ರೆ RCB ತಂಡಕ್ಕೆ ಸೇಲ್ ಆದ್ರೆ ನನಗೆ ದೊಡ್ಡ ಖುಷಿ ಆಗುತ್ತೆ ಮತ್ತು RCB ತಂಡದಲ್ಲಿ ಆಡೋದು ನನ್ನೊಂದು ಒಂದು ಆಸೆ ಇದೆ ಅಂತಂದು ಮನೀಶ್ ಪಾಂಡೆ ಆದ್ರೆ ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ತಂಡದ ಸ್ಕಾಟ್ ಬಾಲೆಂಡ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ. ಏನಪ್ಪಾ ಅಂತಂದ್ರೆ ನಾನೇನಾದ್ರೂ ಒಂದು ನನಗೆ ಆಸೆ ಇದೆ, ಆ ಡ್ರೀಮ್ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿಯ ಬಿಗ್ ವಿಕೆಟ್ ತೆಗಿಬೇಕು ಮತ್ತು ನಾನು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿಯ ವಿಕೆಟ್ ತೆಗೆಯೋದು ನನ್ನ ಆಸೆ ಎಂದು ಸ್ಕಾಟ್ ಬೋಲೆಂಡ್ ಆದ್ರೆ ಹೇಳಿದ್ದಾರೆ.